ಭೂಮಿಯನ್ನೇ ನಂಬಿ ಸ್ವಾಭಿಮಾನದಿಂದ ಬದುಕ್ತಿದ್ದ ಈ ರೈತರಿಗೆ ಸ್ವಂತ ಭೂಮಿ ಇದ್ರೂ ಅದರ ಬೆಲೆ ಇಲ್ಲದಾಗೆ ಸರ್ಕಾರ ಹಾಗೆ ಸಾಧಿಸೋಕೆ ಹೊರಟಿದೆ. ಹಾಗೆ ದುಷ್ಕೃತ್ಯ, ಕೋಲ್ಡ್ ಬ್ಲಡ್ ನೀತಿ, ಪಾಳೆಗಾರಿಕೆಯ ಮನಸ್ಥಿತಿ. ಸರ್ಕಾರ ರೈತರಿಗೆ ಮಾಡ್ತಿರೋ ವಂಚನೆ ಯಾವ ಪದ ಬಳಸಿದ್ರೂ ಕಡಿಮೆನೆ. ಅಷ್ಟಕ್ಕೂ ಅಧಿಕಾರದಲ್ಲಿರುವವರ ಚರ್ಮ ಇಷ್ಟು ದಪ್ಪ ಯಾಕೆ? ಮಕ್ಕಳಿಗೆ ಉನ್ನತ ವ್ಯಾಸಂಗ ಕೊಡಿಸಬೇಕು ಅನ್ನೋ ರೈತರು ಅರ್ಧ ಅಥವಾ 1 ಎಕರೆನ ಮಾರುಕಟ್ಟೆ ಬೆಲೆಗೆ ಮಾರ್ಕೊಳ್ತಾರೆ. ಯಾರ ಮುಂದೆಯೋ ಕೈ ಚಾಚುವ ಬದಲು ನಮ್ಮ ಭೂಮಿಯಲ್ಲೇ ಸ್ವಲ್ಪ ಮಾರೋಣ ಅಂದ್ಕೊಳ್ತಾರೆ. ಆದರೆ ಈ ಶಾಶ್ವತ ಕೃಷಿ ವಲಯ ಮಾಡಿದರೆ ಭೂಮಿಗೆ ಬೆಲೆಯೇ ಇರೋದಿಲ್ಲ. ಕೃಷಿ ಬಿಟ್ಟು ಬೇರೇನೂ ಮಾಡುವಂತಿಲ್ಲ. ವಾಣಿಜ್ಯ ಚಟುವಟಿಕೆಗಳನ್ನಂತೂ ಮಾಡೋ ಹಾಗೆ ಇಲ್ಲ. ಇದು ರೈತ ಚಳುವಳಿಗೆ ಸಿಕ್ಕ ಜಯ ಅಂತ ನಾವೆಲ್ಲ ಸಂಭ್ರಮಿಸಿದ್ದೇವೆ. ಆದರೆ ಈ ಸಂಭ್ರಮಕ್ಕೆ ಆಯಸ್ಸೆಷ್ಟು? ನಿಜಕ್ಕೂ ಸರ್ಕಾರ ಅಷ್ಟು ದೊಡ್ಡ ಮನಸ್ಸು ಮಾಡಿ ಅಷ್ಟು ಭೂಮಿಯನ್ನ ಡಿನೋಟಿಫೈ ಮಾಡಿ ರೈತರ ಬೆನ್ನಿಗೆ ನಿಲ್ತಾ? ಕೆಐಎಡಿಬಿ ವಿರುದ್ಧ ಹೋರಾಡಿದ ಅನ್ನದಾತರ ಮೇಲೆ ಹಗೆತನ, ಭೂಮಿ ಬಿಟ್ಟರು ಬಂಡತನ ಬಿಡದ ಸರ್ಕಾರ. ಸ್ನೇಹಿತರೆ ನಮಸ್ಕಾರ, ನಾನು ಗೌರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ರವಿಕುಮಾರ್ ಈಚಲ್ಮರ. ವೀಕ್ಷಕರೇ, ದೇವನಹಳ್ಳಿ ರೈತರ ಹೋರಾಟಕ್ಕೆ ಒಂದು ಐತಿಹಾಸಿಕ ಜಯ ಸಿಕ್ಕಿದೆ. ಸಾವಿರಾರು ದಿನಗಳ ಹೋರಾಟದಿಂದ ಹೈರಾಣಾಗಿದ್ದ ರೈತ ಕುಟುಂಬಗಳು, ಅವರ ಪರ ನಿಂತ ಹೋರಾಟಗಾರರು, ಜನಪರ ಸಂಘಟನೆಗಳು ಇನ್ನೇನು ನಿರಾಳವಾಗಿ ತಮ್ಮ ಹೊಲ, ಗದ್ದೆ, ಕೆಲಸ, ಮನೆಗಳತ್ತ ಗಮನ ಕೊಡ್ಬೋದು ಅನ್ನೋ ನೆಮ್ಮದಿಯಲ್ಲಿ ಮನೆಗಳಿಗೆ ತೆರಳಿದ್ದಾರೆ. ಚನ್ನರಾಯಪಟ್ಟಣದ 1777 ಎಕರೆ ಜಮೀನು ಅಂತಿಮವಾಗಿ ಡಿನೋಟಿಫೈ ಆಗಿದೆ. ಈ ಆದೇಶ ಹೊರಗೆ ಬಿದ್ದ ನಂತರ ಇದು ರೈತ ಚಳುವಳಿಗೆ ಸಿಕ್ಕ ಜಯ ಅಂತ ನಾವೆಲ್ಲ ಸಂಭ್ರಮಿಸಿದ್ದೇವೆ. ಆದರೆ ಈ ಸಂಭ್ರಮಕ್ಕೆ ಆಯಸ್ಸೆಷ್ಟು? ನಿಜಕ್ಕೂ ಸರ್ಕಾರ ಅಷ್ಟು ದೊಡ್ಡ ಮನಸ್ಸು ಮಾಡಿ ಅಷ್ಟೂ ಭೂಮಿಯನ್ನು ಡಿನೋಟಿಫೈ ಮಾಡಿ ರೈತರ ಬೆನ್ನಿಗೆ ನಿಂತ ಅಂತ ನಾವಿನ್ನೂ ಯೋಚಿಸುವಾಗಲೇ ಎಲ್ಲಾದರೂ ಕೋಟಿ ಕೋಟಿ ವ್ಯವಹಾರಗಳಲ್ಲಿ ಸರ್ಕಾರ ಸೋತು ಜನಪರವಾಗಿ ನಿಂತು ಬಿಡುತ್ತಾ ಅನ್ನೋ ಅದೇ ಅನುಮಾನವನ್ನು ಸಿದ್ದರಾಮಯ್ಯ ಸರ್ಕಾರ ಕೂಡ ನಿಜ ಮಾಡಿದೆ. ಒಂದು ಕಡೆ ರೈತರ ಭೂಮಿಯನ್ನು ಡಿನೋಟಿಫೈ ಮಾಡಿ ನಾವು ರೈತ ಪರ ಅಂತ ಹೇಳ್ಕೊಳ್ತಿರೋ ಅದೇ ಸರ್ಕಾರ ಮತ್ತೊಂದು ಕಡೆ ಹೊಸ ನಿಯಮ ತಂದು ಅದೇ ರೈತರ ಬೆನ್ನಿಗಿರಿಯುವ ಕೆಲಸ ಮಾಡ್ತಿದೆ. ಅಷ್ಟಕ್ಕೂ ದೇವನಹಳ್ಳಿ ರೈತರ ಭೂಮಿ ವಿಚಾರದಲ್ಲಿ ಸರ್ಕಾರ ಆಡ್ತಿರೋ ಮುಖವಾಡದ ಆಟ ಎಂಥದ್ದು? ಸುದೀರ್ಘ ಹೋರಾಟದಿಂದ ಗಳಿಸಿದ ಜಯವನ್ನ ಸಂಭ್ರಮಿಸೋಕೆ ಆಗದ ರೈತರು ಒದ್ದಾಡ್ತಿರೋದು ಯಾಕೆ? ಡಿನೋಟಿಫೈ ಮಾಡಿದ ಸರ್ಕಾರ ಹಿಂಬಾಗಿಲಿಂದ ಮಾಡಲು ಹೊರಟಿರುವ ವಂಚನೆ ಎಂಥದ್ದು ಅನ್ನೋದನ್ನ ನಾವು ನಿಮಗೆ ಹೇಳ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಾನು ಗೌರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ದುಷ್ಕೃತ್ಯ, ಕೋಲ್ಡ್ ಬ್ಲಡ್ ನೀತಿ, ಪಾಳೆಗಾರಿಕೆಯ ಮನಸ್ಥಿತಿ. ಸರ್ಕಾರ ರೈತರಿಗೆ ಮಾಡ್ತಿರೋ ವಂಚನೆ ಯಾವ ಪದ ಬಳಸಿದ್ರೂ ಕಡಿಮೆನೆ. ಅಷ್ಟಕ್ಕೂ ಅಧಿಕಾರದಲ್ಲಿರುವವರ ಚರ್ಮ ಇಷ್ಟು ದಪ್ಪ ಯಾಕೆ? ಯಾವ ಸಂವೇದನೆಯೂ ಇಲ್ಲದೆ ನಿರ್ಧಾರ ತೆಗೆದುಕೊಳ್ತಾರಲ್ಲ ಯಾಕೆ? ತನ್ನನ್ನು ತಾನು ಜನಪರ ಅಂತ ಹೇಳ್ಕೊಳ್ಳೋ ಸರ್ಕಾರವೊಂದು ಪ್ರಶ್ನಿಸಿದ್ರು ಅನ್ನೋ ಒಂದೇ ಕಾರಣಕ್ಕೆ ಈ ಮಟ್ಟಿಗಿನ ದ್ವೇಷ ಸಾಧನೆ ಮಾಡಬೇಕಾ? ವೀಕ್ಷಕರೇ, ಈಗ ನೇರ ವಿಷಯಕ್ಕೆ ಬರ್ತೀನಿ. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿ ಹೋರಾಟದ ಬಗ್ಗೆ ತಮ್ಮಲ್ಲಿ ಬಹುತೇಕರಿಗೆ ಗೊತ್ತಿದೆ. ಈ ಬಗ್ಗೆ ನಾವು ಸಹ ಸರಣಿ ಲೇಖನ ಮತ್ತು ವಿಡಿಯೋಗಳನ್ನು ಮಾಡಿದ್ದೇವೆ. ಅದರ ಬಗ್ಗೆ ಹೆಚ್ಚೇನು ಹೇಳಬೇಕಾಗಿಲ್ಲ ಅಂತ ಭಾವಿಸ್ತೀವಿ. ಚನ್ನರಾಯಪಟ್ಟಣದ ರೈತರು ಈ ಹಿಂದೆ ಭೂಮಿ ಕಳೆದುಕೊಂಡು ಬೀದಿ ಪಾಲಾಗಿದ್ದವರನ್ನು ಕಣ್ಣಾರೆ ಕಂಡಿದ್ದವರು. ಮೊದಲನೇ ಹಂತದಲ್ಲಿ ತಮ್ಮದೇ ಭೂಮಿಯನ್ನು ಕೆಐಎಡಿಬಿಗೆ ಕೊಟ್ಟು ಪುಡಿಗಾಸು ಮಾತ್ರ ಪಡೆದುಕೊಂಡಿದ್ದವರು. ಅವರು ಎರಡನೇ ಹಂತದಲ್ಲಿ ಭೂಮಿ ಕೊಡುವುದಕ್ಕೆ ಸುತರಾಮ್ ಒಪ್ಪಲಿಲ್ಲ. ಪ್ರಾಣ ಹೋದರೂ ಭೂಮಿ ಕೊಡಲ್ಲ ಅಂತ ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ವರ್ಷಗಳು ಅಂದರೆ 1341 ದಿನಗಳ ಕಾಲ ಹೋರಾಟ ಮಾಡಿದ್ದಾರೆ. ರೈತರ ಈ ದೀರ್ಘ ಹೋರಾಟಕ್ಕೆ ಮಣಿದ ಸಿದ್ದರಾಮಯ್ಯ ಅವರು ಇದೇ ವರ್ಷದ ಜುಲೈ 15ರಂದು ನಾವು ಭೂ ಸ್ವಾಧೀನ ಆದೇಶ ವಾಪಸ್ ಪಡಿತೀವಿ ಅಂತ ಘೋಷಣೆ ಮಾಡಿದರು. ಹೀಗೆ ಹೇಳಿದ 4 ತಿಂಗಳ ನಂತರ ಅಂದರೆ 1198ನೇ ದಿನಕ್ಕೆ ಸಚಿವ ಸಂಪುಟ ಅಧಿಕೃತವಾಗಿ ಒಪ್ಪಿಗೆ ಸೂಚಿಸಿದೆ. ರೈತರು ಒಂದು ಸಣ್ಣ ನಿಟ್ಟುಸಿರು ಬಿಡುವಷ್ಟರಲ್ಲಿ ಸರ್ಕಾರ ಈಗ ಮತ್ತೊಂದು ಆತಂಕ ತಂದೊಡ್ಡಿದೆ. ಭೂಮಿ ಕೊಡದ ರೈತರ ಮೇಲೆ ದ್ವೇಷ ಸಾಧನೆಗೆ ಮುಂದಾಗಿದೆ. ಅದೇ ಶಾಶ್ವತ ವಿಶೇಷ ಕೃಷಿ ವಲಯ. ಈವರೆಗೂ ನಾವು ಕೇಳದೇ ಇರುವಂಥ ಪದವನ್ನು ಸರ್ಕಾರ ಬಳಸ್ತಿದೆ. ಅದೇ ಶಾಶ್ವತ ವಿಶೇಷ ಕೃಷಿ ವಲಯ. ಈ ಮೂಲಕ ಕೊಟ್ಟರೆ ಕೆಐಎಡಿಬಿಗೆ ಕೊಡಿ, ಇಲ್ದಿದ್ರೆ ನಾವು ಬೇರೆ ಯಾರಿಗೂ ಭೂಮಿ ಮಾರೋದಕ್ಕೆ ಬಿಡಲ್ಲ ಅಂತಿದೆ ಸಿದ್ದರಾಮಯ್ಯ ಸರ್ಕಾರ. 4 ವರ್ಷಗಳ ಕಾಲ ಭೂಮಿ ಉಳಿಸಿಕೊಳ್ಳಲು ಹೋರಾಟ ಮಾಡಿದ ರೈತರು ಈಗ ಶಾಶ್ವತ ವಿಶೇಷ ಕೃಷಿ ವಲಯ ಎಂಬ ಗುಮ್ಮನ ವಿರುದ್ಧವೂ ಮತ್ತಷ್ಟು ದಿನ ಹೋರಾಡಬೇಕಿದೆ. ಈ ಬಗ್ಗೆ ಚನ್ನರಾಯಪಟ್ಟಣ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಸಂಚಾಲಕರು, ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರಾದ ಕಾರಳ್ಳಿ ಶ್ರೀನಿವಾಸ್ ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಅವರು ಏನಂದ್ರು ಅನ್ನೋದನ್ನ ಕೇಳೋಣ ಬನ್ನಿ. ಅಲ್ಲ, ರೈತ ಸ್ನೇಹಿ ಸರ್ಕಾರ ಅಂತ ಹೇಳಿ ರೈತರಿಗೆ ಸೂರ್ಯ ಹಾಕುವಂತದ್ದು ತೀರ್ಮಾನ ಸಚಿವ ಸಂಪುಟದಲ್ಲಿ ಆಗಿರುವಂತದ್ದು. ಇದು ಸಿದ್ದರಾಮಯ್ಯನವರು ಒಂದ್ ಕಡೆ ರೈತರ ಪರ ಅಂತ ಹೇಳೋದು, ಇನ್ನೊಂದ್ ಕಡೆ ರೈತರಿಗೆ ಗುಂಡಿ ತೋಡುವಂಥದ್ದು.
ಅವರ ಜೀವಂತ ಸಮಾಧಿ ಮಾಡೋ ತೀರ್ಮಾನಕ್ಕೆ ನಡವಳಿಕೆ ರೀತಿಯಲ್ಲಿ ಮಾಡಿದ್ದಾರೆ ಇದನ್ನ. ಕೇಳಿದ್ರಲ್ಲ, ಇದು ವಿಶ್ವಾಸದ್ರೋಹದ ಜೊತೆಗೆ ದ್ವೇಷ ಸಾಧನೆಯ ಪರಮಾವಧಿ ಅಂದರೆ ತಪ್ಪಾಗೋದಿಲ್ಲ. ಈಗ ನಿಮಗೆ ಒಂದು ಪ್ರಶ್ನೆ ಮೂಡಿರಬಹುದು, ಶಾಶ್ವತ ಕೃಷಿ ವಲಯ ಮಾಡಿದರೆ ಕೃಷಿ ಉಳಿಯುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ ಅಲ್ವಾ ಅಂತ ಅನ್ನಿಸ್ಬಹುದು. ಮೇಲ್ನೋಟಕ್ಕೆ ಹೌದು ಅಂತ ಅನಿಸಿದ್ರು ಭೂಮಿ ಅಂದರೆ ಕೇವಲ ಕೃಷಿ ಮಾತ್ರ ಅಲ್ಲ, ಅದು ಕೆಲವೊಂದು ಕುಟುಂಬಕ್ಕೆ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯೂ ಹೌದು. ಮನೆಯಲ್ಲಿ ಯಾರಿಗೋ ಗಂಭೀರವಾದ ಅನಾರೋಗ್ಯ ಅಥವಾ ಮನೆ ಕಟ್ಟಬೇಕು, ಮಕ್ಕಳಿಗೆ ಉನ್ನತ ವ್ಯಾಸಂಗ ಕೊಡಿಸಬೇಕು ಅನ್ನೋ ರೈತರು ಅರ್ಧ ಅಥವಾ 1 ಎಕರೆನ ಮಾರುಕಟ್ಟೆ ಬೆಲೆಗೆ ಮಾರ್ಕೊಳ್ತಾರೆ. ಯಾರ ಮುಂದೆಯೋ ಕೈ ಚಾಚುವ ಬದಲು ನಮ್ಮ ಭೂಮಿಯಲ್ಲೇ ಸ್ವಲ್ಪ ಮಾರೋಣ ಅಂದ್ಕೊಳ್ತಾರೆ. ಆದರೆ ಈ ಶಾಶ್ವತ ಕೃಷಿ ವಲಯ ಮಾಡಿದರೆ ಭೂಮಿಗೆ ಬೆಲೆಯೇ ಇರೋದಿಲ್ಲ. ಕೃಷಿ ಬಿಟ್ಟು ಬೇರೇನೂ ಮಾಡುವಂತಿಲ್ಲ, ವಾಣಿಜ್ಯ ಚಟುವಟಿಕೆಗಳನ್ನಂತೂ ಮಾಡೋ ಹಾಗೆ ಇಲ್ಲ. ಭೂಮಿಯನ್ನೇ ನಂಬಿ ಸ್ವಾಭಿಮಾನದಿಂದ ಬದುಕ್ತಿದ್ದ ಈ ರೈತರಿಗೆ ಸ್ವಂತ ಭೂಮಿ ಇದ್ರೂ ಅದರ ಬೆಲೆ ಇಲ್ದಾಗೆ ಸರ್ಕಾರ ಹಾಗೆ ಸಾಧಿಸೋಕೆ ಹೊರಟಿದೆ. ಈ ಬಗ್ಗೆ ಸ್ಥಳೀಯ ರೈತ ಮತ್ತು ಹೋರಾಟಗಾರ ಚೀಮಾಚಿನಹಳ್ಳಿ ರಮೇಶ್ ನಮ್ಮ ಜೊತೆ ಮಾತಾಡಿದ್ದಾರೆ. ಅವರು ಏನು ಹೇಳಿದ್ರು ಅಂತ ಕೇಳೋಣ ಬನ್ನಿ. ರೈತರು ಯಾವುದೇ ಕಾರಣಕ್ಕೂ ನಾವು ಭೂಮಿನ ಬಿಟ್ಕೊಡಲ್ಲ ಅಂತ ಹೇಳಿ 4 ವರ್ಷಗಳ ಕಾಲ ಸತತವಾಗಿ ಸರ್ಕಾರಗಳಿಗೆ ವಿರುದ್ಧವಾಗಿ ನಡೆದಂತ ಪ್ರತಿಭಟನೆಗೆ ಇದೊಂದು ಸೇಡ್ ತೀರಿಸಿಕೊಳ್ಳುವಂತ ಒಂದು ಕ್ರಮ ಅಂತ ನನಗಂತೂ ಅನ್ಸುತ್ತೆ. ಮೊದಲಿಗೆ ಕೃಷಿ ಯಾಕೆ ಅಂತಂದ್ರೆ, ಕೃಷಿ ಭೂಮಿಯನ್ನ ಅಥವಾ ರೈತರ ಭೂಮಿಯನ್ನ ಅವ್ರು ಏನ್ ಮಾಡ್ಬೇಕು, ಅದನ್ನ ಹೇಗೆ ಬಳಸಬೇಕು, ಅದನ್ನ ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಅನ್ನೋದು ಸಂಪೂರ್ಣವಾಗಿ ಆ ರೈತರಿಗೆ ಇರ್ತಕ್ಕಂತ ಒಂದು ಅಧಿಕಾರ. ಅದನ್ನ ಕಸ್ಕೊಳ್ಳಕ್ಕೆ ಇವರು ಈ ಸರ್ಕಾರ ಯಾರು ಅಂತ ಹೇಳಿ, ಯಾವುದೇ ರೈತರಿಗೆ ಭೂಮಿ ಅಂತ ಅನ್ನೋದು ಸಾಮಾಜಿಕ ಭದ್ರತೆನೂ ಕೂಡ. ಅದೊಂದು ಕಮಾಡಿಟಿಯಾಗಿ ಅಷ್ಟೇ ನೋಡ್ತಾ ಇಲ್ಲ, ಅವರು ಪ್ರೊಡಕ್ಷನ್ ಟೂಲ್ ಆಗಿ ಅವರು ಈ ಸದ್ಯಕ್ಕೆ ಅದನ್ನ ನೋಡ್ತಿದ್ದಾರೆ. ಆಯ್ತು, ಅದನ್ನು ಪ್ರೊಡಕ್ಷನ್ ಟೂಲ್ ಆಗಿ ನೋಡ್ತಾ ಇರುವಂತ ಈ ಸಂದರ್ಭದಲ್ಲಿ ಬೇರೇನೋ ರೈತರೇ ಮಾಡಬಹುದಾಗಿರ್ತಕ್ಕಂತ ಕಮರ್ಷಿಯಲ್ ಆಕ್ಟಿವಿಟೀಸ್, ವಾಣಿಜ್ಯ ಉದ್ಯಮ ಈ ತರ ಅವ್ರು ಮಾಡ್ಕೊಳ್ತಿರಾದ್ರೆ ಅದಕ್ಕೆ ಇವ್ರು ಯಾರು ಕೂಡ ರೈತರಿಗೆ ಇದನ್ನು ಮಾಡ್ಲೇಬಾರ್ದು ಅಂತ ಹೇಳಕ್ಕೆ ಇವ್ರು ಯಾರು ಅಂತ. ಕೇಳಿದ್ರಲ್ಲ ಸ್ನೇಹಿತರೆ, ಮಾರುಕಟ್ಟೆ ಬೆಲೆಗೆ ಹೋಲಿಸಿದ್ರೆ ಸರ್ಕಾರ ಇವತ್ತು ರೈತರಿಗೆ ಕೊಡ್ತಾ ಇರೋದು ಕಡಿಮೆ ಕಾಸು. ನಾವು ನಿಮಗೆ ಭೂಮಿ ಕೊಡಲ್ಲ ಅಂದ ಮಾತ್ರಕ್ಕೆ ಸರ್ಕಾರ ಈ ಮಟ್ಟಿಗೆ ದ್ವೇಷ ಸಾಧನೆ ಮಾಡೋದು ಸರಿಯಲ್ಲ. ಅಷ್ಟಕ್ಕೂ ಈ ಶಾಶ್ವತ ಕೃಷಿ ವಲಯ ಅನ್ನೋದಕ್ಕೆ ಇನ್ನೂ ಯಾವುದೇ ಸ್ಪಷ್ಟತೆ ಇಲ್ಲ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ ಕಾನೂನು ಸಚಿವರಾದ HK ಪಾಟೀಲ್, ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ 13 ಗ್ರಾಮಗಳ ವ್ಯಾಪ್ತಿಯಲ್ಲಿನ 1777 ಎಕರೆ ಭೂಮಿಯನ್ನ ಶಾಶ್ವತ ವಿಶೇಷ ಕೃಷಿ ವಲಯ ಅಂತ ಘೋಷಿಸೋಕೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಅಂತ ಹೇಳಿದ್ರು. ರೈತರ ಹಿತವನ್ನು ಪರಿಗಣಿಸಿ ಅವರಿಗೆ ಪೂರಕವಾಗಿ ಸ್ಪಂದಿಸಲಾಗಿದೆ. 1996ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ಕಲಂ 4ರ ಅಡಿಯಲ್ಲಿರುವ ಅಧಿಕಾರವನ್ನು ಬಳಸಿ 1777 ಎಕರೆಯನ್ನು ಪ್ರಾಥಮಿಕ ಅಧಿಸೂಚನೆಯಿಂದ ಹೊರಗಿಡುವ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದಿರೋ ಅವರು ಅಷ್ಟಕ್ಕೆ ಸುಮ್ಮನಾಗದೆ ಇಷ್ಟೂ ಭೂಮಿಯನ್ನು ಶಾಶ್ವತ ವಿಶೇಷ ಕೃಷಿ ವಲಯವೆಂದು ಘೋಷಿಸೋಕೆ ಅಗತ್ಯವಿರುವ ರೂಪುರೇಷೆ ಸಿದ್ಧಪಡಿಸೋಕೆ ತಜ್ಞರ ಸಮಿತಿ ರಚಿಸಲಾಗುತ್ತೆ. ನಗರಾಭಿವೃದ್ಧಿ ಇಲಾಖೆಯಿಂದ ಸಂಬಂಧಿತ ಸಮವರ್ತಿ ಅಧಿಸೂಚನೆ ಹೊರಡಿಸಲಾಗುವುದು. ಈ ಜಮೀನಿನ ಪಹಣಿಯಲ್ಲಿ ಕಲಂ 11ರಲ್ಲಿ ಶಾಶ್ವತ ವಿಶೇಷ ಕೃಷಿ ವಲಯವೆಂದು ನಮೂದಿಸೋಕೆ ಕ್ರಮ ಕೈಗೊಳ್ಳಲಾಗುವುದು ಅನ್ನೋ ಕಳವಳಕಾರಿ ನಿರ್ಧಾರವನ್ನು ರೈತರ ಮುಂದಿಟ್ಟಿದ್ದಾರೆ. ಒಂದು ಕಡೆ ಶಾಶ್ವತ ವಿಶೇಷ ಕೃಷಿ ವಲಯ ಅನ್ನೋ ಘೋಷಣೆ ಮಾಡಿರೋ ಸರ್ಕಾರ, ಮತ್ತೊಂದು ಕಡೆ 13 ಗ್ರಾಮಗಳ ರೈತರೇ ಸ್ವಯಂ ಪ್ರೇರಿತವಾಗಿ KADBಗೆ ತಮ್ಮ ಜಮೀನುಗಳನ್ನು ಬಿಟ್ಟುಕೊಡಲು ಮುಂದೆ ಬಂದಲ್ಲಿ ಅಂತಹ ಜಮೀನುಗಳನ್ನು ಅಗತ್ಯಾನುಸಾರ ಮತ್ತು ನಿಯಮಾನುಸಾರ ಸ್ವಾಧೀನಪಡಿಸಿಕೊಳ್ಳಲಾಗುವುದು. ಇದಕ್ಕಾಗಿ ರೈತರಿಗೆ 3 ತಿಂಗಳ ಕಾಲಾವಕಾಶ ನೀಡಲಾಗುವುದು ಎಂದಿದ್ದಾರೆ. ಅಂದರೆ ನೀವು ಭೂಮಿ ಕೊಡೋದಾದರೆ KADBಗೆ ಮಾತ್ರ ಕೊಡಬೇಕು, ಕೊಡದೇ ಇದ್ದರೆ ಬೇರೆ ಯಾರಿಗೂ ಕೊಡೋದಕ್ಕೆ ನಾವು ಬಿಡಲ್ಲ, ನಿಮ್ಮ ಭೂಮಿಗೆ ಬೆಲೆ ಇಲ್ಲ ಅನ್ನೋದನ್ನು ನಾವು ಪಹಣಿಯಲ್ಲೇ ಹಾಕ್ತೀವಿ ಅಂತ ನೇರವಾಗಿ ರೈತರಿಗೆ ಧಮಕಿ ಹಾಕ್ತಾ ಇದ್ದಾರೆ. ಸದಾ ನಾವು ಜನಪರ, ರೈತಪರ, ದಲಿತ ಪರ ಎಂದು ಹೇಳಿಕೊಳ್ಳುವ ಸಿದ್ದರಾಮಯ್ಯ ಸರ್ಕಾರ ಚನ್ನರಾಯಪಟ್ಟಣ ರೈತರ ವಿಚಾರದಲ್ಲಿ ತಾನೆಷ್ಟು ಜನವಿರೋಧಿ ಅನ್ನೋದನ್ನು ಸಾಬೀತುಪಡಿಸಿದೆ. ಸರ್ಕಾರ ಇಂಥ ದ್ವೇಷ ಸಾಧನೆಗೆ ಮುಂದಾಗಿದ್ದರೆ ಸಾಂವಿಧಾನಿಕವಾಗಿ ಹೋರಾಟ ಮಾಡಿ ಭೂಮಿ ಉಳಿಸಿಕೊಂಡ ರೈತರು ಈಗ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಅಣಿಯಾಗ್ತಿದ್ದಾರೆ. ಒಟ್ಟಿನಲ್ಲಿ ರೈತರ ಇಷ್ಟೂ ವರ್ಷದ ಹೋರಾಟವನ್ನು ಒತ್ತಡ ಅಂತಲೇ ಪರಿಗಣಿಸಿರೋ ಸರ್ಕಾರ ಒಂದು ಕೈಯಲ್ಲೇ ಕೊಟ್ಟಂತೆ ಮಾಡಿ ಇನ್ನೊಂದು ಕೈಯಿಂದ ಕಸಿದುಕೊಳ್ತಿರೋದು ಗುಟ್ಟಾಗೇನು ಉಳಿದಿಲ್ಲ. ಸರ್ಕಾರ ಮತ್ತು ಅನ್ನದಾತರ ಈ ಹೋರಾಟದಲ್ಲಿ ಯಾರಿಗೆ ಜಯ ಸಿಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇದೇ ಇವತ್ತಿನ ವಿಶೇಷ. ಜನಪರ ನ್ಯಾಯಪರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಾನು ಗೌರಿ.com. ಧನ್ಯವಾದ.